ಹಾಯ್ ಫ್ರೆಂಡ್ಸ್, ನಾಳೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ. ಸೊ ತುಂಬ ಜನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೆ OMR ಸೀಟ್ ಯಾವ ರೀತಿ ತುಂಬಬೇಕಂತ. ಮತ್ತು ಇನ್ನಷ್ಟು ಕನ್ಫ್ಯೂಷನ್ ಕೂಡ ಇದೆ. ಇನಿಷಿಯಲ್ ನೇಮ್ ಇದ್ದರೆ ಯಾವ ರೀತಿ ತುಂಬಬೇಕು, ಫಸ್ಟ್ ಮಿಡಲ್ ಸರ್ ನೇಮ್ ಇದ್ದರೆ ಯಾವ ರೀತಿ ತುಂಬಬೇಕು, ಅದೇ ರೀತಿ ನಿಮ್ಮ ಒಂದು OMR ಸೀಟ್ ಕಂಪ್ಯೂಟರ್ ವೈಸ್ ಯಾವ ರೀತಿ ಚೆಕ್ ಆಗುತ್ತದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಅದೇ ರೀತಿ ಈಗ ಒಂದು ಆಪ್ಷನ್ ಅಂತ ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಓನ್ಲಿ ಆನ್ಸರ್ ಸೀಟಿನಲ್ಲಷ್ಟೇ ಇರುತ್ತದೆ. ಕ್ವಶನ್ ಪೇಪರ್ನಲ್ಲಿ ABCD 4 ಆಪ್ಷನ್ ಇರುತ್ತದೆ. ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಈಗ ನಾವು ಮೊದಲನೇದಾಗಿ OMR ಸೀಟ್ ನೋಡಿ ಕಂಪ್ಯೂಟರ್ ವೈಸ್ ಯಾವ ರೀತಿ ಚೆಕ್ ಆಗುತ್ತದೆ ಅಂತ ನೀವು ಮೊದಲು ನೋಡಿ. ಅದರ ಸಲುವಾಗಿ ನೀವು ನೀಟ್ಲಿ ಸರಿಯಾಗಿ ರೌಂಡ್ ಹಾಕಬೇಕು. ಇಲ್ಲದಿದ್ದರೆ OMR ಸೀಟ್ ಸರಿಯಾಗಿ ವ್ಯಾಲ್ಯುವೇಷನ್ ಆಗಲ್ಲ. ಅಲ್ಲಿ ಅವರಿಗೆ ಎರರ್ ತೋರಿಸುತ್ತದೆ ಕಂಪ್ಯೂಟರ್ನಲ್ಲಿ. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಚೆಕ್ ಆಗ್ತಾ ಇದೆ ಅಂತ. OMR ಸೀಟ್ ನೋಡಿ 1 ಬೈ 1 ಕಂಪ್ಯೂಟರ್ನಲ್ಲಿ ಈ ರೀತಿಯಾಗಿ ಅದು ತಗೊಳ್ಳುತ್ತದೆ. ಸೊ ಅದರ ಸಲುವಾಗಿ ನೀವು ಏನೂ ಕೂಡ ತಪ್ಪು ಮಾಡಬಾರದು. ನೋಡಿ ಅವರು ಕಂಪ್ಯೂಟರ್ ವೈಸ್ ಯಾವ ರೀತಿ ಹಾಕುತ್ತಾರೆ ಮತ್ತು ಯಾವ ರೀತಿ ಓಪನ್ ಆಗುತ್ತದೆ ಅಂತ ನೀವು ಇಲ್ಲಿ ನೋಡಬಹುದು. ಅದರ ಸಲುವಾಗಿ ಫ್ರೆಂಡ್ಸ್ ನೀವು ಸರಿಯಾಗಿ ತುಂಬಬೇಕು. ಈಗ ಮೊದಲನೇದಾಗಿ ನೋಡಿ, ನಿಮ್ಮ ಒಂದು ಹಾಲ್ ಟಿಕೆಟ್ನಲ್ಲಿ ಇನಿಷಿಯಲ್ ನೇಮ್ ಇದ್ದರೆ ಯಾವ ರೀತಿ ತುಂಬಬೇಕಂತ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ, ನೀವು ನೋಡಿ. ಫ್ರೆಂಡ್ಸ್, ಇದು ಮೊನ್ನೆ ನಡೆದಂಥ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ OMR ಸೀಟ್ ಆಗಿದೆ. ನೋಡಿ ಈ ರೀತಿಯಾಗಿ ಇರುತ್ತದೆ. ಇಲ್ಲಿ ನಿಮಗೆ ದಿನಾಂಕ ನಾಳೆ ಯಾವುದು 2/8/2026 ಈ ರೀತಿ ತುಂಬಬೇಕು. ಫಾರ್ ಎಕ್ಸಾಂಪಲ್ ಈಗ ಇವರ ಹೆಸರು ಮನ್ಸಜ್ ಅಂತ ಇದೆ, ಖಾಲಿ ಇವ್ರದ್ದು ಸಿಂಗಲ್ ನೇಮ್ ಅಷ್ಟೇ ಇದೆ. ಸೊ ಅವರಷ್ಟೇ ಅಂದರೆ ನಿಮ್ಮ ಮೊದಲನೇದಾಗಿ ಹಾಲ್ ಟಿಕೆಟ್ನಲ್ಲಿ ಯಾವ ರೀತಿ ಇದೆ ಸೇಮ್ ಟು ಸೇಮ್ ಹಾಗೆ ಫ್ರೆಂಡ್ಸ್ ಬರೆಯಬೇಕು. ಆಮೇಲೆ ಇಲ್ಲಿ ರಿಜಿಸ್ಟರ್ ನಂಬರ್, ಆಮೇಲೆ ಇಲ್ಲಿ ಕನ್ನಡ ಕಡ್ಡಾಯ ಅಂತ ಇದೆ, ನಿಮಗೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತದೆ. ಆಮೇಲೆ ಇಲ್ಲಿ ಆನ್ಸರ್ ಸೀಟ್ ನಂಬರ್ ಕೂಡ ಆಲ್ರೆಡಿ ಇರುತ್ತದೆ. ಅದನ್ನೇ ನೀವು ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಅದನ್ನು ನೀವು ಬರೆಯಬೇಕು. ಇದನ್ನೆಲ್ಲ ಈ ಕಡೆ ನೋಡಬಹುದು 1ರಿಂದ 100. ಇದು ನಿಮ್ಮ ಆನ್ಸರ್. ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯ ಒಂದು ಆನ್ಸರ್ ನೀವು ಏನು ಬರೆಯುತ್ತೀರಿ ಅದರಲ್ಲಿ ನೀವು ಇಲ್ಲಿ ರೌಂಡ್ ಈ ಥರ ಬಬಲ್ ಮಾಡಬೇಕು. ಇಲ್ಲಿ 1 2 3 4 ಇಲ್ಲೇ ಇದೆ. ಇಲ್ಲ ಅದು ABCD ಅಂತ ಇರುತ್ತದೆ. ಮತ್ತು ಇಲ್ಲಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಗೆ ನೆಗೆಟಿವ್ ಅಂಕ ಇಲ್ಲದ ಕಾರಣ ಇಲ್ಲಿ ಓನ್ಲಿ 4 ಇದೆ. ಸೊ ಇಲ್ಲಿ ನಿಮಗೆ ಇನ್ನೊಂದು 5 ಕೂಡ ಆಪ್ಷನ್ ಇರುತ್ತದೆ. ಇಲ್ಲಿ 1 2 3 4 5 ಅಥವಾ ABCD ಈವರೆಗೆ ಇರುತ್ತದೆ. ಪ್ರಶ್ನೆ ಪತ್ರಿಕೆಗೆ ಓನ್ಲಿ ನಿಮಗೆ 4 ಆನ್ಸರ್ ಇರುತ್ತದೆ. ಅದರಲ್ಲಿ ಯಾವುದಾದರೂ ಒಂದು ನೀವು ಚಾಯ್ಸ್ ಮಾಡಿ ಇಲ್ಲಿ ಬಬಲ್ ಮಾಡಬೇಕು. ನಿಮಗೆ ಆ ಒಂದು 4 ಆನ್ಸರ್ನಲ್ಲಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಇಲ್ಲಿ ಆನ್ಸರ್ ಸೀಟಿನಲ್ಲಿ ಈ ಒಂದು OMR ಸೀಟಿನಲ್ಲಿ 5ಗೆ ನೀವು ಸರ್ಕಲ್ ಮಾಡಬೇಕು ಫ್ರೆಂಡ್ಸ್. ಇಲ್ಲದೆ ನೀವು ಸರ್ಕಲ್ ಮಾಡದೇ ಇದ್ದರೆ ನಿಮ್ಮ ಕಾಲು ಮಾರ್ಕ್ಸ್ ಕಟ್ ಆಗುತ್ತದೆ. ಇದು ಸರಿಯಾಗಿ ಮೊದಲು ನೀವು ತಿಳಿದುಕೊಳ್ಳಿ. ಇಲ್ಲಿ ನೋಡಿ, ಈಗ ನೋಡಿ ಮೊದಲು ಫಸ್ಟ್ ನೇಮ್ ನೋಡಿ. ಫಾರ್ ಎಕ್ಸಾಂಪಲ್ ಯಾವ ರೀತಿ ತುಂಬಬೇಕಂದರೆ ಫಸ್ಟ್ ನೇಮ್ ನೋಡಿ ವಿಜಯ್ ನೋಡಿ, ಆಮೇಲೆ ಅಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಆಮೇಲೆ ಗೋಪಾಲ ಅವರ ತಂದೆಯರ ಹೆಸರು ಸ್ಪೇಸ್ ಬಿಟ್ಟಿದ್ದಾರೆ. ಆಮೇಲೆ ಸರ್ ನೇಮ್ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟ್ಲಿ ನೀವು ತುಂಬಬೇಕು. ಈ ಒಂದು OMR ಸೀಟಿನಲ್ಲಿ ಕೂಡ ನಾನು ನೋಡಿದ್ದೆ, ತುಂಬ ಜನರು ತುಂಬ ಇಲ್ಲಿ
ಬೇರೆ ಬೇರೆ ರೀತಿ ಎಲ್ಲ ತುಂಬಿದ್ದಾರೆ. ಸೊ ನೀವು ಸರಿಯಾಗಿ ನೋಡಿ ತುಂಬಿ. ಒಂದು ವೇಳೆ ನಿಮ್ಮ ಒಂದು ಹೆಸರು ಇನಿಷಿಯಲ್ ಆಗಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇವರ ಹೆಸರು ಶರತ್ KV ಅಂತ ಇದೆ ನೋಡಿ, ಶರತ್. ಆಮೇಲೆ ಅಲ್ಲಿ ಒಂದು ಅವರು ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ, ಒಂದು ಬ್ಲಾಕ್ ಬಿಡಬೇಕು, ಆಮೇಲೆ K ಬರೆದಿದ್ದಾರೆ. ಇನ್ನೊಂದು ಸಲ ಅವರು ಬ್ಲಾಕ್ ಬಿಟ್ಟಿದ್ದಾರೆ, ಆಮೇಲೆ V ಬರೆದಿದ್ದಾರೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ತುಂಬಬೇಕು. ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಕೂಡ ಹೆಸರಿನ ಮುಂದೆ ಸ್ವಲ್ಪ ಸ್ಪೇಸ್ ಇರುತ್ತದೆ, ಆಮೇಲೆ K ಇರುತ್ತದೆ, ಸ್ವಲ್ಪ ಸ್ಪೇಸ್ ಇರುತ್ತದೆ, ಆಮೇಲೆ V ಇರುತ್ತದೆ. ಸ್ಪೇಸ್ ಇಲ್ಲದೆ ಒಟ್ಟಿಗೆ ಒಂದೇ ಸಲ ಇದ್ದರೆ ನೀವು ಫ್ರೆಂಡ್ಸ್, ಇವರು ಒಂದು OMR ಸೀಟ್ ಯಾವ ರೀತಿ ತುಂಬಿದ್ದಾರಂತೆ ನೋಡಿ. ಸಾನ್ವಿ ಸಂಜಯ್ ನೋಡಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ, ಆ ಥರ ಸ್ಪೇಸ್ ಕೊಡಬಾರದು. ಒಂದೇ ಬ್ಲಾಕ್ ಬಿಟ್ಟು ಆಮೇಲೆ ನೆಕ್ಸ್ಟ್ ಸರ್ನೇಮ್ ಬರೀಬೇಕು ನೋಡಿ. ಇಲ್ಲಿ ಕೂಡ ಸೇಮ್ ಇಷ್ಟು ಸ್ಪೇಸ್ ಬಿಡಬಾರದು. ತುಂಬ ಜನರು ತುಂಬ ತಪ್ಪುಗಳನ್ನು ಮಾಡಿದ್ದಾರೆ ನೋಡಿ. ಇವರು ಸರಿಯಾಗಿ ಬರೆದಿದ್ದಾರೆ ಸೌಮ್ಯ, ಆಮೇಲೆ ಒಂದು ಬ್ಲಾಕ್ ಬಿಟ್ಟು Y, ಒಂದು ಬ್ಲಾಕ್ ಬಿಟ್ಟು ಆಮೇಲೆ ನೆಕ್ಸ್ಟ್ ಹೆಸರು. ಈ ರೀತಿಯಾಗಿ ಬರೆಯಬೇಕು ಫ್ರೆಂಡ್ಸ್ ನೋಡಿ. ಇಲ್ಲಿ ಶರತ್ KV ಈ ರೀತಿಯಾಗಿ ಬರೆಯಬೇಕು. ಯಾವುದೇ ತಪ್ಪುಗಳನ್ನು ನೀವು ಮಾಡಬೇಡಿ. ಎಲ್ಲರಿಗೂ ಕೂಡ ನಾಳೆ ಯಾರಿಗೆ ಎಕ್ಸಾಮ್ ಇದೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮರೆಯದೆ ನಿಮ್ಮ ಹಾಲ್ ಟಿಕೆಟ್, ಗುರುತಿನ ಚೀಟಿ, ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ನನ್ನು ನೀವು ತೆಗೆದುಕೊಂಡು ಹೋಗಿ. ಮತ್ತು ಯಾವುದೇ ರೀತಿಯ ಬೇರೆ ವಸ್ತುಗಳನ್ನು ನೀವು ತೆಗೆದು ಅಲೌಡ್ ಇಲ್ಲ. ತುಂಬ ಸ್ಟ್ರಿಕ್ಟ್ಲಿ ಈ ಸಲ ಎಕ್ಸಾಮ್ ನಡೆಸಲಾಗುವುದು. ಅದೇ ರೀತಿ ನೀವು ಮಳೆ ಇದ್ದ ಕಾರಣ ತುಂಬ ಕಡೆ ಹೆವಿ ರೇನ್ ಕೂಡ ಇದೆ. ಸೊ ನೀವು 3-4 ಗಂಟೆ ಬೇಗನೆ ಮನೆಯಿಂದ ಹೊರಟಿ ಮತ್ತು ನಿಮ್ಮ ಒಂದು ಕರೆಕ್ಟ್ ಎಕ್ಸಾಮ್ ಸೆಂಟರಿಗೆ ನೀವು ರೀಚ್ ಆಗಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.